ಸರ್, ಈಗ ಟಿಕೆಟ್ ವಿಚಾರವಾಗಿ ತಮ್ಮನ್ನ ಯಡಿಯೂರಪ್ಪನವರು ಶಿಫಾರಸು ಮಾಡಿದ್ದಾರೆ ಅಂತ ಒಂದು ಚರ್ಚೆ ಆಗ್ತಿದೆ. ಅಲ್ಲ, ಚರ್ಚೆ ಆಗದೆ ಇದೆ. ಅದಕ್ಕೆ ನಾನು ಹಿಂದೂ ಹೇಳಿದಲ್ಲ, ಪಕ್ಷದ ವರಿಷ್ಠರು ಎಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ನಾನು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೇನೆ. ಇಲ್ಲ ಇಲೆಕ್ಷನ್ ಕ್ಯಾಂಪೇನ್ ಮಾಡಬೇಕು, ಸಂಘಟನೆಯಲ್ಲಿ ತೊಡಗಿಸಿ ಅಂತ ಹೇಳಿದರೆ ಅದಕ್ಕೂ ತಯಾರಿದ್ದೀನಿ ಅಂತ ನಾನು ಮೊದಲಿಂದ ಫ್ರಮ್ ಬಿಗಿನಿಂಗ್ ಹೇಳ್ತಿದ್ದೆ. ಯಾವಾಗ ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆದೆ ಅವತ್ತಿನಿಂದಲೂ ನಾನು ಹೇಳ್ತಿದ್ದೇನೆ, ವರಿಷ್ಠರು ಬಿಟ್ಟಾದ ಮೇಲೆ ಮತ್ತು ಅವರು ಈ ಸ್ಪರ್ಧೆ ಈ ಚುನಾವಣೆಯಲ್ಲಿ ಮಾಡಬೇಕು ಅಂತಂದರೆ ನಾನು ಮಾಡಲಿಕ್ಕೆ ತಯಾರಿದ್ದೇನೆ. ಇಲ್ಲ ಅಂತಂದರೆ ಇಲ್ಲ ನೀವು ಸಂಘಟನೆಯಲ್ಲಿ ತೋರಿಸ್ಬೇಕು, ಪಾರ್ಟಿ ಕ್ಯಾಂಪೇನ್ ಮಾಡಬೇಕಂದ್ರೆ ಅದಕ್ಕೂ ತಯಾರಿದೆ, ಎಲ್ಲದಕ್ಕೂ ತಯಾರಿದೆ. ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಅದು ಯಾವ ಕ್ಷೇತ್ರದಿಂದ ಮಾಡಬೇಕು ಅನ್ನುವಂಥದ್ದು ಇನ್ನೂವರೆಗೆ ನನ್ನ ಜೊತೆ ಚರ್ಚೆ ಮಾಡಿಲ್ಲ ವರಿಷ್ಠರು. ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಚರ್ಚೆ ಮಾಡ್ತಾರೆ. ತಮ್ಮ ನಿರ್ಧಾರ ಸರ್, ತಮ್ಮ ನೋಡಿರಿ, ಇನ್ನೂವರೆಗೆ ನಾನು ಕೂಡ ಯಾವ ಕ್ಷೇತ್ರ ಏನು ಅನ್ನುವಂಥದ್ದು ಚರ್ಚೆ ಮಾಡಿಲ್ಲ, ಅವ್ರಿಗೆ ಬಿಟ್ಟಂಥ ವಿಚಾರ. ಆವಾಗ ಚರ್ಚೆ ಮಾಡಿದಾಗ ಅವರು ಕೂಡ ಏನು ಜೊತೆ ಅವ್ರು ಮಾತಾಡಬೇಕು ಏನು ಅನ್ನೋದು ಅವ್ರಿಗೆ ಕೂಡ ಮಾತಾಡ್ತೀನಿ ನಾನು. ನನ್ನ ಜೊತೆ ಇನ್ನೂ ವರಿಷ್ಠರು ಯಾವುದೇ ರೀತಿ ಮಾತಾಡಿಲ್ಲ. ಅಲ್ಲ, ನಾನು ವರಿಷ್ಠರಿಗೆ ಬಿಟ್ಟು ಬಿಡ್ತೀನಿ. ನಾನು ಇದೇ ಕ್ಷೇತ್ರ ಅಂತ ನಾನು ಹೇಳೋದಿಲ್ಲ. ವರಿಷ್ಠರು ಎಲ್ಲಿಲ್ಲ ಅಂತ ಹೇಳ್ತಾರೆ ಅಲ್ಲಿ. ಸರ್, ತಾವು ಧಾರವಾಡದಿಂದ ನಿಲ್ಲಬೇಕು ಅನ್ನೋ ಒಂದು ನಿರ್ಣಯ ಮಾಡಿದ್ದೀರಿ ಅಂತ ಮಾತುಗಳಿದೆ. ಅಲ್ಲ, ನಾನು ಹೇಳಿಲ್ಲ. ಈಗ ಅದ್ರ ಬಗ್ಗೆ ನಾನು ಇನ್ನೂ ಚರ್ಚೆ ಮಾಡಲಿಕ್ಕೆ ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. ವರಿಷ್ಠರು ಇಲ್ಲಿ ನಿಲ್ಲರಪ್ಪ ಅಂದರೆ ಇಲ್ಲಿ ನಿಲ್ತೀನಿ, ಇನ್ನೊಂದು ಕಡೆ ನಿಲ್ಲರಿ ಅಂದರೆ ನಿಲ್ತೀನಿ. ಇಲ್ಲ ಹೆಚ್ಚಿನ ಬಲ ತುಂಬಬೇಕು, ನೀವೆಲ್ಲ ಕಡೆ ಪ್ರವಾಸ ಮಾಡಬೇಕು, ಅದಕ್ಕೂ ತಯಾರಿ. ಇಷ್ಟೇ ನನ್ನ ನಿಲುವು. ಈಗ ಹಿರಿಯರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನೋ ಒಂದು ಚರ್ಚೆಗಳು ನಡೀತದೆ ಅಂದರೆ ಯಾವ ಹಿರಿಯರಿಗೆ? ನೋಡಪ್ಪ, ಅದಕ್ಕೆ ಇದು ಮಾಧ್ಯಮದಲ್ಲಿ ಭಾಳಷ್ಟು ಚರ್ಚೆ ಆಗ್ತದೆ. ಅಲ್ಲಿ ದೆಹಲಿ ಮಟ್ಟದಲ್ಲಿ ಏನು ಚರ್ಚೆ ಆಗ್ತದೆ ಯಾರಿಗೂ ಗೊತ್ತಿಲ್ಲ. ಇದು ಮಾಧ್ಯಮದಲ್ಲಿ ಡಿಬೇಟ್ ಚಾಲು, ಬೆಳಗಿಂದ ಸಾಯಂಕಾಲ ಡಿಬೇಟ್ ನಡೀತಾ ಇದೆ, ಯೂಟ್ಯೂಬ್ದಲ್ಲಿ ನಡೀತದೆ. ಹೀಗಾಗಿ ಅಲ್ಲಿ ನಿಜವಾಗಿ ಏನು ನಡೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರತಾಪ್ ಸಿಂಗ್ ಅವ್ರಿಗೂ ಟಿಕೆಟ್ ಕೈ ತಪ್ಪುತ್ತೆ ಅಲ್ಲ, ಅದಕ್ಕೆ ಇದು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಉಳಿದ ಕ್ಷೇತ್ರದ ಬಗ್ಗೆ ಅದ್ರ ಬಗ್ಗೆ ನಾನು ಗಮನ ಹರಿಸಿಲ್ಲ ಮತ್ತು ವರಿಷ್ಠರು ನನ್ನ ಜೊತೆ ಚರ್ಚೆ ಮಾಡಿ. ಇಷ್ಟೇ ನಾನು ಹೇಳೋದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.